ಮಾವನೊಂದು ಇದು ನಮ್ಮ ಅಪ್ಪ ಗೋವಿಂದ ಭಟ್ ಮೊಗಸಾಲೆ. ಇದು ನನ್ನ ತಮ್ಮ ಸುದರ್ಶನ್ ಶರ್ಮಾ ಮೊಗಸಾಲೆ. ನನ್ನ ತಮ್ಮನದ್ದು ಆಯುರ್ವೇದ MD ಫಸ್ಟ್ ಇಯರ್ ಇಲ್ಲಿ ದಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದಾನೆ. ನಾನು ಹರಿಕೃಷ್ಣ ಶರ್ಮಾ ಮೊಗಸಾಲೆ. ನಾನು MD ಜನರಲ್ ಮೆಡಿಸಿನ್ ಮಾಡ್ತಾ ಇರೋದು ಮುಂಬೈಯಲ್ಲಿ. ಈ ವರ್ಷ ಇದು ಕೊಡೂರು ದೇವಸ್ಥಾನದ ಜಾತ್ರೆ ಲೆಕ್ಕದಲ್ಲಿ ನಾವು ಮಜ್ಜಿಗೆ ಸೇವೆ ಅಂತ ಶುರು ಮಾಡಿದ್ದೇವೆ. ಎಲ್ಲ ಬರ್ತಾ ಇರೋ ಭಕ್ತಾದಿಗಳಿಗೆ ಮಜ್ಜಿಗೆ ಮಧ್ಯಾಹ್ನ 2 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಜ್ಜಿಗೆ ಸೇವೆ ಈ ವರ್ಷ ಜಾತ್ರೆ ಲೆಕ್ಕದಲ್ಲಿ ಶುರು ಮಾಡ್ತಾ ಇದ್ದೇವೆ. ಜಾತ್ರೆ ಸಂದರ್ಭದಲ್ಲಿ ಮೊಗಸಾಲೆ ಮನೆಯವರು ಅತ್ಯಂತ ವಿನೂತನವಾದ ಒಂದು ಸೇವೆಯನ್ನು ಆರಂಭಿಸಿದ್ದಾರೆ. ಮಜ್ಜಿಗೆಯ ಒಂದು ಪಾನೀಯವನ್ನು ಬಂದ ಭಕ್ತಾದಿಗಳ ಆ ಒಂದು ಬಾಯಾರಿಕೆಯನ್ನು ನೀಗಿಸಲು ಈ ವರ್ಷದಿಂದ ಆರಂಭ ಮಾಡಿದ್ದಾರೆ. ಇಬ್ಬರು ಯುವಕರು ಬಹಳ ವಿದ್ಯಾವಂತರು, ವೈದ್ಯಕೀಯ ಸೇವೆ ಮಾಡ್ತಾ ಇದ್ದಾರೆ. ತಮ್ಮ ತಂದೆಯನ್ನು ಒಟ್ಟಿಗೆ ಜೊತೆ ಸೇರಿಸಿಕೊಂಡು ಆ ಮೊಗಸಾಲೆ ಮನೆ ಅಲ್ಲ ನೋಡಿ, ಸೇವೆಯ ಒಂದು ವಿನೂತನ ಪರಿಕಲ್ಪನೆಯನ್ನು ಈ ಯುವಕರು ಇಲ್ಲಿ ಕೋಳೂರು ದೇವಸ್ಥಾನದ ಪರಿಸರದಲ್ಲಿ ಮಾಡ್ತಾ ಇದ್ದಾರೆ. ಭಕ್ತಾದಿಗಳು ದೂರ ದೂರದಿಂದ ಬರ್ತಾ ಇದ್ದಾರೆ. ಮಜ್ಜಿಗೆ ನೀರಿನ ಪಾನೀಯವನ್ನು ಕುಡಿಯುತ್ತಾ ಇದ್ದಾರೆ. ನೋಡಿ, ಮಜ್ಜಿಗೆಯನ್ನು ಭಾಳ ವಿಶೇಷವಾಗಿ ಸಿದ್ಧಗೊಳಿಸಿದ್ದಾರೆ. ಹೇಗೆ, ಏನು ಮಜ್ಜಿಗೆ ಏನೆಲ್ಲ ಹಾಕಿದ್ದೀರಿ ಇದಕ್ಕೆ? ಮೀನು, ಶುಂಠಿ ಮತ್ತೆ ಹಸಿಮೆಣಸು, ಗಾಂಧಾರಿ ಮೆಣಸು, ನಮ್ಮ ಊರಿನ ಗಾಂಧಾರಿ ಮೆಣಸು, ನಮ್ಮ ತೋಟದಲ್ಲಿ ಬೆಳೆದಂತಹ ಗಾಂಧಾರಿ ಮೆಣಸಿನ ಇದು ಹಾಕಿ ಅದರ ಶುಂಠಿ ಪೇಸ್ಟ್, ಉಪ್ಪು ಮತ್ತೆ ಮಜ್ಜಿಗೆ. ನಮ್ಮ ಊರಲ್ಲಿ ಇದು ಕಲೆಕ್ಟ್ ಮಾಡಿದ ಮಜ್ಜಿಗೆ. ಈ ಒಂದು ಸೇವೆ ಪರಿಕಲ್ಪನೆ ಹೇಗೆ ಬಂತು ನಿಮಗೆ? ಪರಿಕಲ್ಪನೆ ನಾವು ನಮ್ಮ ಊರಿನ ಈ ಅಕ್ಕಪಕ್ಕದ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ನಾವು ನೋಡಿದ್ದೀರಿ. ಹಾಗೆ ನಾನು ಈಗ ಶುರು ಮಾಡಿ 2 ತಿಂಗಳಾಯ್ತು, 2 ವರ್ಷ ಆಯ್ತು ಕ್ಲಿನಿಕ್ ಶುರು. ಎಲ್ಲಿ ಕ್ಲಿನಿಕ್ ಮಾಡ್ತಾ ಇದ್ದೀರಿ? ಇಲ್ಲಿ ಸುಂಕದಕಟ್ಟೆ, ಬಜೀರ್ಪಾಳದಲ್ಲಿ. ಸುಂಕದಕಟ್ಟೆ. ಹಾಗಾಗಿ ಲಾಸ್ಟ್ 15-20 ವರ್ಷದಿಂದ ಪ್ರತಿ ವರ್ಷ ಜಾತ್ರೆಗೆ ಬರ್ತಾ ಇದ್ದೆವು. ಸೊ ಪ್ರತಿ ವರ್ಷ ಜಾತ್ರೆಗೆ ಬರೋದು ಹೋಗೋದು ಅಷ್ಟೇ ಮಾಡ್ತಾ ಇದ್ದೆವು. ಸೊ ಈ ವರ್ಷ ಒಂದು ನಮ್ಮ ಕಡೆಯಿಂದ ಇಂತಾದ್ರೂ ಒಂದು ಸಣ್ಣ ಸೇವೆ ಆಗಬೇಕು ಅಂತ ಇದನ್ನು ಶುರು ಮಾಡಿದ್ವಿ. ಭಾಳ ಒಂದು ಮಾದರಿಯಾದ ಸೇವೆಯನ್ನು ದೇವಸ್ಥಾನದಲ್ಲಿ ತನು ಮನ ಧನ ಇದ್ದಾಗೆ, ಕೇವಲ ಮನಸ್ಸು ಮಾತ್ರ ಅಲ್ಲ, ತನು ಮಾತ್ರ ಅಲ್ಲ, ವಸ್ತು ರೂಪದ ಸೇವೆಯನ್ನು ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಒದಗಿಸಿಕೊಡುವಂಥ ಒಂದು ಮಹತ್ತರ ಕಾರ್ಯವನ್ನು ಮಾಡ್ತಾರೆ. ಏನಿಸ್ತದೆ ಇವರ ಹೊಸ ಸೇವೆಯನ್ನು ಏನು ಹೇಳ್ತೀರಿ? ನನಗೆ ತುಂಬ ಖುಷಿ ಆಗ್ತಾ ಇದೆ ಇವರ ಒಂದು ಸೇವೆ. ಯಾಕಂದರೆ ಇಷ್ಟು ಡಾಕ್ಟ್ರು ಮತ್ತು ಇವರು ಕ್ಯಾಂಪಲ್ಲಿ ರಿಟೈರ್ ಆದವರು, ಇವರ ಒಂದು ಇಷ್ಟು ಬಿಸಿಲಿಗೆ ಬಂದು ಬಾಯಾರಿಕೆ ಆಗುವಂಥ ಸಂದರ್ಭದಲ್ಲಿ ಮಜ್ಜಿಗೆ ನೀರು ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಆಗ್ತಾ ಇದೆ. ನಿಮ್ಮೊಂದು ಪರಿಚಯ ಹೇಳಿಬಿಡಿ. ನಾನು ಕೃಷ್ಣ ಪ್ರಸಾದ್ ಕೊಚ್ಚಿ ಅಂತ. ನನ್ನ ಸ್ವಂತ ಊರು ಪುತ್ತೂರಿನ ಹತ್ರ ಕಾವು. ನನ್ನ ತಮ್ಮನ ಮಗಳ ಮಾವ. ದೇವಸ್ಥಾನದ ಸಂಪರ್ಕ ಏನಾದರೂ ನಿಮಗೆ? ಸಂಪರ್ಕ ಇದೆ ಸಂಪರ್ಕ. ಬೇರೆ ನಮ್ಮದೇ ಕಾವು ಪಂಚಲಿಂಗೇಶ್ವರ ದೇವಸ್ಥಾನ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ, ಮತ್ತೆ ಅಭಿವೃದ್ಧಿಯಲ್ಲಿ ನೀವು ತೊಡಗಿಸಿಕೊಂಡು ಈಶ್ವರಮಂಗಲ, ಹನುಮಗಿರಿ ಎಲ್ಲ ದೇವಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಜೋಕಾಲಿ ಎಂಥ ಸಂತೆ ಮಾರಿದ್ವಿ ಜನವೇ ಜನ. ನಾನು ಈ ಥರದ ಸಂತೆ ನೋಡೋದು ಎಷ್ಟು ತುಂಬ ಸಮಯ ಆಯಿತು. ವಿಟ್ಲದಲ್ಲಿ ಇಷ್ಟು ದೊಡ್ಡದು ಉಂಟಾ? ಹಾಂ, ದೊಡ್ಡದುಂಟು. ನೀವು ಯಾವ ಊರಿನವರು? ನಾನು ಇಲ್ಲೇ ಕೊಡ್ಲಮಗರ. ಹಾಂ. ಅಲೆ ಮೂಲೆಕ್ಕಾಜಿ ನೂರಕ್ಕೆ ಮೂರು ಮನೆ ಹಾಗೆ ಫೋಟೋ
ಕೋಳಿಯೂರು ಸಂತೆ ಅಂದರೆ ಪರಂಪರಾಗತವಾಗಿ ಬಹಳ ಬಹಳ ಪ್ರಖ್ಯಾತಿ ಪಡೆದಂಥ ಸಂತೆ. ಸಂತೆಯಲ್ಲಿ ನೋಡಿ ಊರಿನ ನೋಡಿ ಬೆಲ್ಲ, ಎಂಥ ಬೆಲ್ಲ ಇದು? ಊರಿನ ಒಲೆ ಬೆಲ್ಲ. ಊರಿನ ಓಲೆ ಬೆಲ್ಲ ನೋಡಿ ನಿಮ್ಗೆ ಎಲ್ಲಿ ಸಿಗೋದಿಲ್ಲ. ಕೋಳಿಯೂರು ಸಂತೆಯಲ್ಲಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಸಿದ್ದಿಕ್. ಸಿದ್ದಿಕ್. ನೋಡಿ ಈ ಥರದ ಒಂದು ಐಟಮ್ ನಿಮಗೆ ಬೇರೆ ಊರಿನಲ್ಲೆಲ್ಲ ಹಿಂದಿನ ಹುಡಿ, ಸಿಗೋದಿಲ್ಲ. ಹಿಂದಿನ ಹುಡಿ ಇದೆ. ನೋಡಿ ಇಂದು ಹುಡಿ ಸಿಗ್ತದೆ ನೋಡಿ. ಎಲ್ಲ 100 ರೂಪಾಯಿ ಅಮ್ಮ. ನೋಡಿ ಧರ್ಮ ವಿಷಯ ನೋಡಿ. ನೋಡಿ ಪರಂಪರಾಗತ ಶೈಲಿಯ ಮುಟ್ಟಾಳೆಯನ್ನು ಮಾಡಿ ಒಬ್ಬರು ತಂದಿದ್ದಾರೆ ನೋಡಿ. ಬಹಳಷ್ಟು ಜನ ಯೂನಿವರ್ಸಿಟಿಯಲ್ಲಿ ನೋಡ್ತಾ ಇದ್ದಾರೆ. ಅಣ್ಣ ಇರ್ನ ಕುದರೆಂಚ ಕುದರೆಂಚ ಇರ್ನ ಕೃಷ್ಣಪ್ಪ ಒಪ್ಪತ್ತಾರ ಇದು ಒಪ್ಪತ್ತಾರ ಕಾಡುಮಠ ಕಾಡುಮಠ ನೋಡಿ. ಕಾಡುಮಠದವರು ಅವರು ಬಂದು ಅವರೇ ಮಾಡಿದಂಥ ಮುಟ್ಟಪ್ಪಾಳೆ ಬಹಳಷ್ಟು ಜನ ಇಲ್ಲಿಗೆ ಸಂತೆಗೆ ಬರೋದು ಅಂತ ಹೇಳಿದ್ರೆ ಜನರಿಗೆಲ್ಲ ಭಾಳ ಖುಷಿ. ಬೇರೆ ಊರಿಗೆ ಸಂತೆಯ ಸಂಪ್ರದಾಯ ನಿಂತು ಹೋದರು. ನೋಡಿ ಕೋಳಿಯೂರು ಸಂತೆ ಅಂದರೆ ಸಾಧಾರಣದ ಸಂತೆ ಅಲ್ಲ. ಭಾಳಷ್ಟು ಅಂಗಡಿಗಳು ಇದೆ. ಜನರು ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ. ಹೊರಗಡೆ ಬಂದು ದೇವಸ್ಥಾನದ ಹೊರಗಡೆ ಬಂದು ಬೇಕಾದ ವಸ್ತುಗಳನ್ನು ತಗೊಳ್ತಾ ಇದ್ದಾರೆ. ಭಾಳ ಆಕರ್ಷಕವಾದಂಥ ಒಂದು ಸಂತೆ. ಎಲ್ಲ ಥರದ ಐಟಮ್ಸ್ ಇಲ್ಲಿದೆ ನೋಡಿ. ಮಕ್ಕಳಿಗೆ, ದೊಡ್ಡವರಿಗೆ, ಹೆಂಗಸರಿಗೆ, ಮಕ್ಕಳಿಗೆ. ಓಹೋ ಬ್ಯೂಟಿಫುಲ್. ಭಾಳ ಚೆನ್ನಾಗಿ ಸಂತೆ ನಡೀತಾ ಇದೆ ಇಲ್ಲಿ. Only one of its kind. ಸಂತೆ ಯಾವ ಬಜೆಡ್ಕಂದ. ಏನು ನಿಮ್ಮ ಹೆಸರೇನು? ವಿದ್ಯಾಗೌರಿ. ಹೌದು. ಹೇಗಿದೆ ಸಂತೆ? ಸಂತೆ ಇದೆ, ಮಂಗಳೂರಿನ ಕರಾವಳಿ ಉತ್ಸವದಾಗಿದೆ. ನೋಡಿ ಸಂತೆಗೆ ಬಂದರೆ ಏನಾದರೂ ಒಂದು ತಗೊಳ್ಬೇಕಾಗ್ತದೆ ನೋಡಿ. ನಮ್ಮ ಸಂತೆಯಿಂದ ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ಅದೊಂದು ಪ್ಲೆಷರ್ ಬೇರೆ, ಒಂದು ಖುಷಿ ಬೇರೆ ಅಲ್ವಾ? ಇದೆಂತ ಮಾರ ಇದು? ಎಂಥದ್ದು ಇದು? ಹಾಂ, ಎಲ್ಲ ಸುಡು ಬಿಸಿಲಿನಲ್ಲಿ ಸಂತೆ ಅಲ್ವಾ?
ಎಲ್ಲ ತಿಂಡಿ ತಿನಿಸು ಪಾನೀಯಗಳ ಅಂಗಡಿಗೆ ಭಯಂಕರ ಡಿಮಾಂಡ್. ಜ್ಯೂಸ್ ಕುಡಿಯೋದು, ಕಬ್ಬಿನ ಹಾಲು ಕುಡಿಯೋದು ಎಲ್ಲ ನೋಡಿ. ಆ ಜನರ ಉತ್ಸಾಹ ಮಾತ್ರ ಏನು ಕಡಿಮೆ ಆಗಿರಲಿಲ್ಲ. ಬಿಸಿಲು ಇರಲಿ, ಧೂಳು ಇರಲಿ, ಮಣ್ಣು ಇರಲಿ, ಏನೇ ಇರಲಿ. ಹೋಳಿಯವರ ಜಾತ್ರೆ ಅಂತ ಹೇಳಿದ್ರೆ ಭಾರಿ ಫೇಮಸ್. ಹಳ್ಳಿಗಾಡಿನ ಸಂತೆ ಆದರೆ ಹಳ್ಳಿಯಲ್ಲಿ ಸಿಗುವಂಥ ಎಲ್ಲ ಪಾತ್ರೆ ಸಾಮಾನು ನಿಮಗೆ ಸಿಗುತ್ತೆ. ತಲೆಗೆ ಇಡುವಂತಹ ಹಾಳೆಯ ಮುಟ್ಟಪ್ಪಾಳ ಸಿಗ್ತದೆ. ಬೇರೆ ಬೇರೆ ಐಟಮ್ಗಳು ಹಳ್ಳಿಗೆ ಸಂಬಂಧಪಟ್ಟದ್ದು ಈ ಸಂತೆ ಇದ್ದರೆ ಅಂತಹ ಕರಕುಶಲ ಕಲೆಗಳಿಗೆ ಒಂದು ಪ್ರೋತ್ಸಾಹ ಇದ್ದಾಗೆ. ನೋಡಿ ಸಂತೆಯಲ್ಲಿ ಇವರ ಚರ್ಮುರಿ ಅಂತ ಹೇಳಿದ್ರೆ ಭಾರಿ ಪ್ರೀತಿ. ಜನ ಎಲ್ಲ ನೋಡಿ, ಎಲ್ಲ ಸುತ್ತಮುತ್ತ ನೋಡ್ತಾ ಇದ್ದಾರೆ. ಹೇಗುಂಟು, ಒಳ್ಳೇದುಂಟಾ? ಹಾಂ ನೋಡಿ, ನಿಮ್ಮ ಹೆಸರಿಗೆ ಪ್ರವೀಣ್ ಎಲ್ಲಿಯವರು? ನೋಡಿ, ಪ್ರವೀಣ್ ಚರ್ಮುರಿ ಅಂತ ಹೇಳಿದ್ರೆ ಜನ ಸುತ್ತಮುತ್ತ ನೋಡ್ತಾರೆ. ನೋಡಿ, ಎಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಚರ್ಮುರಿಗೆ. ಓ ರಾಮದೇವರೇ, ಇದು ಎಂಥದು? ಯೋ ಇದು ಮದಂಗಲ ಆನಂದಣ್ಣ ಹೇಳಿದ್ದು ಸರಿ ಆತ. ಯೋ ದೇವರೇ, ಎಷ್ಟು ಆನಂದಣ್ಣ ಹೇಳುಗು ಹೆಂಗ ಸಣ್ಣಾಗಿಪ್ಪಾಗ ಎಲ್ಲ ಪೈಸೆ ಅನ್ನೋದೇ ಇಡೀ ವರ್ಷಕ್ಕೆ ಕೂಡಿ ಮಾಡುವುದಣ್ಣ. ಮತ್ತು ಅದರ ಕೋಳಿಯವರು ಸಂತೆ ದಿನ ಮುಗಿಸೋದೋಳಿ, ಆ ಪೈಸೆ ಎಲ್ಲ ಖರ್ಚು ಮಾಡಿ ಮುಗಿಸೋದೋಳಿ. ಅಂಗಿ ತಗೋಬೋದು, ಅದು ಇದು ಎಲ್ಲದಕ್ಕೂ ಕೋಳಿಯೂರು ಸಂತೆ, ಕೋಳಿಯೂರು ಜಾತ್ರೆಯ ಒಂದು ನೆಪ ಎಲ್ಲವುದೇ ಹಾಗೆ ಮಾಡಿಕೊಂಡಿತ್ತವಳೆ ಆನಂದಣ್ಣ ಹೇಳುವುದು. ಈ ಥರ ನೋಡುವಾಗಂತೂ ಯೋ ಎಂಥದ್ದಿದು ಕರಾಳಿ ಉತ್ಸವದ ಹಂಗಿದ್ದೋಳಿ. ಯೋ ದೇವರೇ. ಮತ್ತು ಆನಂದಣ್ಣ ಇದು ಹೇಳಿಕೊಂಡಿತ್ತವೆ ಎಂತ ಹೇಳಿದರೆ, ಒಂದು ಡೊಂಬರು ಉಯ್ಯಾಲೆ ಹೇಳಿ, ಅದು ಹೆಚ್ಚಂಶ ನಾವು ಇದಿದ್ದಲ್ಲ ಎಂತಾರೆ ತೂಗು ಉಯ್ಯಾಲೆ, ಅದು ಆಗಿರಬೇಕು. ಅದರ ಅಂಬಗ ಮೋಟ್ರೆಲ್ಲ ಇಲ್ಲ ಇದ್ದ, ಹಾಗೆ ಅದರ ಕೈಲಿ ತಿರುಗಿಸೋದಡ. ಕೈಲಿ ತಿರುಗಿಸಿ ಅದಕ್ಕೆ ಎಷ್ಟೋ ಸುತ್ತು ತಿರುಗಿಸಿ, 50 ಸುತ್ತ 25 ಸುತ್ತ ಎಂತ ತಿರುಗಿಸೋದು. ಅದರ ತಿರುಗಿಸಿದವಕ್ಕೆ ಅಂಬಗ ಪೈಸೆ ಒಂದು ಆಣೆ ಎಡ. ಹಾಗೆ ಅದರನ್ನು ಹೇಳಿಕೊಂಡಿತ್ತವು. ಆನಂದಣ್ಣಂಗೆ ಇಲ್ಯಾಣ ವಿಷಯ ಎಲ್ಲ ಗೊತ್ತಿದ್ದಾತ. ಮತ್ತು ಅಂಬಗೆಲ್ಲ ಒಂದು ಇದು ಎಂಥರ ಒಂದು ಪೆಟ್ಟಿಗೆ, ಒಂದು ಕಣ್ಣಿಲಿ ಹೀಗೆ ನೋಡೋದದ, ನಾವು ಸಣ್ಣ ಹೀಗೆ ನೋಡಿಕೊಂಡಿತ್ತು ಚಿತ್ರ ನೋಡೋದು. ಆ ಚಿತ್ರವ ತೋರಿಸಿದ್ದಾರೆ. ಅದಕ್ಕೂದ ಇಂತಿಷ್ಟು 6 ಚಿತ್ರ ನೋಡಿದರೆ 2.25 ಪೈಸೆ ಹೀಗಿಪ್ಪದೆಲ್ಲ ಇತ್ತಡ. ಮತ್ತು ಇದು ಕೋಳಿಯೂರು ಜಾತ್ರೆ ಹೇಳಿದ್ದಾರೆ. ಅದು ಜಾತ್ರೆ ಶುರುವಾಯ್ಕರೆ 4 ದಿನ ಮೊದಲೇ ಅಲ್ಲಿ ತಯಾರಿ. ಈ ಮಕ್ಕಳ 4 ದಿನ ಮೊದಲಲ್ಲಿ ಸಂತೆ ಎಲ್ಲ ಬಕ್ಕಡ 4 ದಿನ ಮೊದಲು, ಮತ್ತು 4 ದಿನ ನಂತರ ಜಾತ್ರೆ. ಇದು ನಮ್ಮ ಇದು ದೇವರ ಬಲಿ ಇದೆಲ್ಲ ಜಾತ್ರೆ ಹೇಳೋದು, ದೇವರ ಜಾತ್ರೆ ಮುಗಿದು 4 ದಿನ ಇರ್ತದೆ ಈ ಸಂತೆ ಗೆದ್ದೇಳಿ ಹಿಡಿದಾಡ ಅಲ್ಲಿ ಇಲ್ಲಿಗೆ. ಹಾಗೆ ಅದರನ್ನುದೇ ಹೇಳ್ತಾವು ಆನಂದಣ್ಣ. ನಾವು ಸಣ್ಣಾಗಿಪ್ಪದೊಂದು ಪದ್ಯ ಇತ್ತಲ್ಲ ಎಂತ, ಈ ಸಂತೆ ನಡೆಗೆ ನನಗೆ ನೆನಪಾಯಿತು. ಅದು ಹೆಚ್ಚಿನ ಅಂಶ ನನ್ನರೈ ಬರದ್ದವಳೆ ಕಾಣ್ತೇನೆ ಅಂದಾಜಿಲ್ಲ. ಆ ಇದದ ಅಂತ ನೀ ನನಗಿದ್ದರೆ ನಾನು ನಿನಗೆ ಅದರ ಹೆಡ್ಡಿಂಗ್. ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ, ಕತ್ತೆಯ ಬೆನ್ನಿಗೆ ಹೇರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ. ಕತ್ತೆಯು ಅರಚಿತು ಓ ಗೆಳೆಯ, ಅರ್ಥವನೇ ಹೊರದಮ್ಮಯ್ಯ, ಕುದುರೆಗೆ ಕೂಗಿದು ಕೇಳಿಸಿತು, ಕತ್ತೆಯ ಕಿರುಚನು ಚಾಳಿಸಿತು. ಸಣ್ಣ ದೀಪಗ ನಾವು ಅದೇ ರಾಗಲ್ಲಿ ಹೇಳಿಕೊಂಡಿದ್ದರು ಮಗ. ನಿನ್ನಯ ಬೆನ್ನಿಗೆ ಹಾಕಿದನು, ಅದಕ್ಕೆ ನಿನ್ನನ್ನು ಸಾಕಿದನು, ನೀನೇ ಹೊತ್ತುಕೋ ಬೇಗ ನಡಿ, ದನಿಯದೊ ಬರುವನು ಹಾದಿ ಹಿಡಿ. ಇನ್ನು ಸರಿ ನೆನಪಿದೆ ಬರ್ತಿಲ್ಲ, ಇದು ಸಮಯ ಸುಮಾರು ಆತಲ್ಲ. ನಡುಗಿತು ಕತ್ತೆಯ ಕೈ ಕಾಲು, ಬಿದ್ದಿತು ಭೂಮಿಗೆ ಕಂಗಾಲು, ಬಂದನು ಆಗಲೇ ಭೀಮಣ್ಣ, ಕುದುರೆಗೆ ಹೊರಿಸಿದ 10 ಮಣ, ಹೊಟ್ಟಿತು ಕುದುರೆಯು ಹೊರೆಯನ್ನ, ಅತ್ತಿತು ಬಗ್ಗಿಸಿತದು ಬೆನ್ನ. ಮತ್ತು ಕುದುರೆ ಎಂಥದ್ದು ಕೇಳ್ತು.
ಕುದುರೆಯು ಬೇಡಿತು ಕತ್ತೆಯನು, ಮರೆಯೇನು ನಿನ್ನುಪಕಾರವನು. ಅಷ್ಟಪ್ಪಗ ಇದು ಕುದುರೆ ಹೇಳ್ತು, ಒಂದು ಹೆಜ್ಜಾದರೂ ಹೊತ್ತು ಬಿಡು ನೀನು, ಇಲ್ಲದ್ರೆ ನೋಡು ಎನ್ನ ಪ್ರಾಣ ಹೋಗ್ತಾ ಇದ್ದು ಹೇಳೆಲ್ಲ ಅದು ಇದು ಮಾಡೋದು. ಅಷ್ಟಪ್ಪಗ ಕತ್ತೆ ಹೇಳುದು ಎಂತ ಹೇಳಿದರೆ, ನೀನು ನನಗೆ ಆಗ ಹಾಗೆ ಹೇಳಿದ್ದಲ್ಲ, ಆನ್ ಕೇಳುವಾಗ ನೀನು ಒಪ್ಪಿದ್ದಿಲ್ಲ, ಈಗ ನೀನು ಕೇಳುವಾಗ ಆನ್ ಮಾಡಕ್ಕ ಹೇಳಿ ಅಂತದೋ ಕೇಳ್ತು. ಮತ್ತು ಅದರ ಲಾಸ್ಟ್ ಇದ್ದನ್ನು ನೆನಪು ಗೊತ್ತು, ನನ್ನಯ್ಯ ಕಷ್ಟದಿ ಹಿಗ್ಗಿದ್ದಿ ಬಂತೆ ಈಗಾದರೂ ಬುದ್ಧಿ, ನೀ ನನಗಿದ್ದರೆ ನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ ಹೇಳಿ. ಇಂದ ಸಣ್ಣಾಗಿ ಪದರ ಹೇಳಿ ಇದೆಲ್ಲ ಇದ್ದಲ್ಲ ಖುಷಿಯಪ್ಪ ನಾವು ಹಬ್ಬಗ ಕೇಳುವಾಗ. ಇದು ಶಾಲೆಗೆ ಹೋಗಿ ಉಂಡಿಪ್ಪಾಗ ಈ ಪದ್ಯ ಲಾಸ್ಟಿಂಗೆ ಅದರ ಹೇಳೋದು. ಮತ್ತು ಎಂತ ಇದ್ದರುದೇ, ನೀ ನನಗಿದ್ದರೆ ನಿನಗೆ ನೆನಪಿರಲಿ ನುಡಿ ನಮ್ಮೊಳಗೆ ಹೇಳಿ ಹೆಂಗೆ ಹೇಳಿ ಅತ್ಲಾಗಿತ್ಲಾಗಿನಾಗೆಲ್ಲ ಮಾಡಿಕೊಂಡೆಲ್ಲ ಇಟ್ಟಿದ್ದೆ. ಇದರ ಆರಾರು ಎಂತಾರದೆ ನೋಡುವ ನೀನು ಕೊಡದ್ರೆ ಮತ್ತು ಕುದುರೆ ಕತ್ತೆ ಹಂಗಕ್ಕು ಹೇಳಲ್ಲ. ಈ ಸಂತೆಗೆ ಒಪ್ಪಾಗ ಅದೆಲ್ಲ ನೆನಪಾಯಿತು, ಇದರ ನೋಡುವಾಗ ಅದು ನೆನಪಾಯಿತು. ಈಗ ಆ ಪದ್ಯ ಎಷ್ಟು ಹಿಂದಾಣದ್ದೇನ ಆದರೂ ಒಂದು ನೆನಪಾಯ್ತು. ಒಳ್ಳೆ ಒಂದು ಲಾಯ್ಕಿದ್ದಲ್ಲ ನೋಡಲೆ, ಭಾರಿ ಲಾಯ್ಕಿದ್ದು ಮಾತ್ರ. ಎಷ್ಟು ಸಮಯ ಆತ ನಾನು ನೋಡದ್ದೆ ಇದರಲ್ಲ. ಈಗ ಜನ ಎಲ್ಲ ಭಾಳ ಎಂಜಾಯ್ ಮಾಡ್ತಾ ಇದ್ದಾರೆ ಕೋಳಿಯೂರು ಸಂತೆ. ಹೆಂಚಿನ ರಶ್ ಮಾರ್ಯಾರಿ ಸಂತೆ. ಮಾವನ ಬಂತು ಐಲ್ಲ ಶಾಸ್ತ್ರ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಸುಂಕದ ಕಟ್ಟೆಯಿಂದ ಕೋಳಿಯೂರು ಕ್ಷೇತ್ರದವರೆಗೆ ಪ್ರತಿ ವರ್ಷವೂ ದಾರಿದೀಪದ ವ್ಯವಸ್ಥೆಯನ್ನ ಶಂಕರ್ ಫ್ರೆಂಡ್ಸ್ ಕ್ಲಬ್ಬಿನ ವತಿಯಿಂದ ಮಾಡಿರುತ್ತೇವೆ. ಇದರ ಪ್ರಯುಕ್ತ ಅದೃಷ್ಟ ಚೀಟಿಯನ್ನ ಹೊರತಂದಿದ್ದು 20 ರೂಪಾಯಿ ಮುಖಬೆಲೆಯ ಒಂದೊಂದು ಚೀಟಿಯನ್ನು ಕೊಂಡು ನಮ್ಮೊಂದಿಗೆ ಸಹಕರಿಸಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇವೆ. 10,000 ರೂಪಾಯಿಗಳ ಒಂದು ಗಂಟೆಗಳನ್ನು ಹಾಗೂ 1,000 ರೂಪಾಯಿಗಳ 5 ಆಕರ್ಷಕ ಬಹುಮಾನಗಳುಳ್ಳ ಅದೃಷ್ಟ ಚೀಟಿಯ ಬೆಲೆ ಕೇವಲ 20 ರೂಪಾಯಿಗಳು. ಈಗ ನೆನಪಾಯ್ತು ಅಂತ ಬಂದಿದ್ದ. ಅದು ಈ ಕತ್ತೆ ಕುದುರೆಗೆ ಕೇಳ್ತಿದ್ದ ಎಂತ ಹೇಳಿದ್ರೆ, ನೀನು ಹೊರೋಳಿ. ಅದಕ್ಕೆ ಕುದುರೆ ಹೇಳುದು ಎಂತ ಹೇಳಿದರೆ, ನಿನ್ನ ಹೊರಲೇಬೇಕಾಗಿಯೇ ಸಾಂಕಿದ್ದು ಇದು ಯಜಮಾನ, ಹಾಗಾಗಿ ನೀನೇ ಹೊರಕ್ಕೋ ಹೇಳಿ ಹಾಗೆಂತದ್ದು ಬರ್ತದೆ ಅಂತ ಹೇಳಿದರೆ, ನಿನ್ನಯ ಬೆನ್ನಿಗೆ ಹಾಕಿದನು ಅದಕ್ಕೆ ನಿನ್ನನ್ನು ಸಾಕಿದನು, ನೀನೇ ಹೊತ್ತುಕೋ ಬೇಗ ನಡಿ ದನಿಯದೋ ಬರುವನು ಹಾದಿ ಹಿಡಿ ಹೇಳಿ ಹೇಳೋದು. ಮತ್ತು ಇವ ಬಂದು ಇಂಥ ಯಜಮಾನ ಬಂದು ಈ ಕುದುರೆ ಮೇಲಂಗೆ ಇದರ ಹಾಕೋದು, ಈ 10 ಮಣ ತೆಗೆದು ಅದಕ್ಕೆ ಹಾಕೋದು. ಅದು ನನಗೆ ಆಗದು ನೆನಪತ್ಲೆ ಹಿಂಗೆ ಹೇಳುವಾಗ. ಅದು ಕೆಲವು ಸತಿ ಅತ್ಲಾಗೆ ಆಗ್ತದೆ. ಮತ್ತು ಈಗ ತುಂಬ ಸಮಯ ಆದ ಕಾರಣ ನೆನಪಿಗೂ ಆಗ್ತಿಲ್ಲ. ಅಂದರೆ ನದ್ದೆಲ್ಲ ಕೆಲವೆಲ್ಲ ಅದು ಹೇಳುವಾಗ ಒಬ್ಬ ಹೇಳುವಾಗ ನೆನಪಾಗ್ತು ಅಷ್ಟೇ. ಹಾಗೆ ಲಾಯ್ಕಿದ್ದು ಮಾತ್ರ ಪದ್ಯ ಬಾರ್ ಲಾಯ್ಕಿದ್ದದು. ಕಿಂಜಣ್ಣರೇ ಬರದ್ದು.